ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲಾದರೆ ರಿಯಲ್ಮಿ X7 ಆ್ಯಂಡ್ X7 Pro ಆದರೆ ಲಾಂಚ್ ಮಾಡಿದ್ದಾರೆ. ಮೇ ಬಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿ ಪ್ರೈಸಲ್ಲೇ ತಂದಿದ್ದಾರೆ. ಮೇ ಬಿ ಓವರ್ ಕಾನ್ಫಿಡೆನ್ಸಿಂದ ಅನಿಸುತ್ತೆ. ಡೇರ್ ಟು ಲೀಪ್ ಅಂತ ಇದೆ, ನನಗೆ ಡೇರ್ ಟು ಬೈ ಅನಿಸುತ್ತೆ. ಈ ಪ್ರೈಸ್ ರೇಂಜ್ಗೆ ಇವ್ರು ಕೊಟ್ಟಿರೋ ಸ್ಪೆಸಿಫಿಕೇಶನ್ನು ವರ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಬನ್ನಿ ವಿಡಿಯೋನಾದರೆ ಶುರು ಮಾಡೋಣ. ಫ್ರೆಂಡ್ಸ್, ಫಸ್ಟ್ ರಿಯಲ್ಮಿ X7 ಸ್ಪೆಸಿಫಿಕೇಶನ್ಸ್ ನೋಡೋಣ. ರಿಯಲ್ಮಿ X7 ಆದರೆ 2 ವೇರಿಯಂಟ್ಸಲ್ಲಿ ಲಾಂಚ್ ಮಾಡಿದ್ದಾರೆ. ಬೇಸ್ ವೇರಿಯಂಟ್ ನೋಡಿಕೊಂಡ್ರೆ ನಮಗೆ 6GB RAM 128GB ROM ಇರುತ್ತೆ. ಮತ್ತು ಇನ್ನೊಂದು ವೇರಿಯಂಟ್ ನೋಡಿಕೊಂಡ್ರೆ ಹೈಯರ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಆದರೆ ಇರುತ್ತೆ. ಇದರಲ್ಲಿ ಯಾವುದೇ ಮೆಮೊರಿ ಎಕ್ಸ್ಪೆನ್ಷನ್ ಸ್ಲಾಟ್ ಇಲ್ಲ. ಇವೆರಡೂ 5G ಸಿಮ್ಗಾದರೆ ಸಪೋರ್ಟ್ ಮಾಡುತ್ತೆ. ಡ್ಯೂಯಲ್ ಸ್ಲಾಟು 5Gಗಾದರೆ ಸಪೋರ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬೇಸ್ ವೇರಿಯಂಟ್ ಪ್ರೈಸ್ ನೋಡ್ಕೊಳ್ಳೋದಾದರೆ ನಮಗೆ 19,999 ರೂಪಾಯಿ ಆದರೆ ಇಟ್ಟಿದ್ದಾರೆ. ಇನ್ನು ಹೈಯರ್ ವೇರಿಯಂಟ್ ನೋಡ್ಕೊಂಡ್ರೆ 21,999 ಆದರೆ ಇಟ್ಟಿದ್ದಾರೆ. ಈ ಪ್ರೈಸ್ ಪಾಯಿಂಟ್ ಇನ್ನೊಂದು 1,000 ಇಲ್ಲ 1.5 ಇಳಿಸಿದ್ರೆ ಒಳ್ಳೆ ಕಾಂಪಿಟೇಷನ್ ಆದರೆ ಇರೋದು. ಈ ಪ್ರೈಸ್ ಪಾಯಿಂಟಲ್ಲಿ ಸ್ವಲ್ಪ ಹೈಕ್ ಆದರೆ ಮಾಡಿದರೆ, ಬಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ 1,500 ಆದರೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವು ಅಂದ್ಕೊಂಡಿದ್ದ ಪ್ರೈಸ್ ರೇಂಜ್ಗಾದರೆ ಕೊಟ್ಟಿದ್ದಾರೆ. ಬಟ್ ಎಲ್ಲರ ಹತ್ರ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಇರಬೇಕು ಅನ್ನೋ ರೂಲ್ ಆದರೆ ಇಲ್ಲ. ಇದರಲ್ಲಿ ಡಿಸ್ಪ್ಲೇ ನೋಡ್ಕೊಳ್ಳೋದಾದರೆ 6.43 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ. ಇದು ಯಾವುದೇ ರಿಫ್ರೆಶ್ ರೇಟ್ ಇಲ್ಲ, ಸ್ಟ್ಯಾಂಡರ್ಡ್ ರಿಫ್ರೆಶ್ ರೇಟ್ 60 Hz ಆದರೆ ಇರುತ್ತೆ. ಇದರಲ್ಲಿ ಬ್ಯಾಟ್ರಿ ನೋಡೋದಾದರೆ ನಮಗೆ 4310 mAh ಬ್ಯಾಟ್ರಿ ಇದೆ. ವಿತ್ 50 ವಾಟ್ ಫಾಸ್ಟ್ ಚಾರ್ಜಿಂಗ್ ಆದರೆ ನಮ್ಗೆ ಬಾಕ್ಸಲ್ಲೇ ಕೊಡ್ತಿದ್ದಾರೆ. ಈ ಪ್ರೈಸ್ ಪಾಯಿಂಟಲ್ಲಿ ಇದೇನು ಹೈಲೈಟ್ ಅಲ್ಲ. ಇನ್ನು ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬರೋದಾದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮೈನ್ ಸೆನ್ಸಾರ್ ಆದರೆ 64 ಮೆಗಾಪಿಕ್ಸಲ್ ಇದೆ. ಇದು ಸೋನಿ ಸೆನ್ಸಾರ್ ಅಲ್ಲ, ಸ್ಯಾಮ್ಸಂಗ್ ಸೆನ್ಸಾರ್. ಇದು f1.8 ಎಪೇಚರ್ ಜೊತೆ ಬರ್ತಿದೆ. ಇನ್ನು ಸೆಕೆಂಡ್ರಿ ಕ್ಯಾಮ್ರಾ ನೋಡ್ಕೊಳ್ಳೋದಾದರೆ ನಮಗೆ 8 ಮೆಗಾಪಿಕ್ಸಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸಾರ್ ಇದೆ. ಇದು f2.4 ಎಪೇಚರ್ ಜೊತೆ ಬರ್ತಿದೆ. ಇನ್ನೊಂದು ನಮಗೆ ನೆಕ್ಸ್ಟ್ ಸೆನ್ಸಾರ್ ನೋಡ್ಕೊಳ್ಳೋದಾದರೆ ನಮಗೆ ಮೈಕ್ರೋ ಸೆನ್ಸಾರ್ 2 ಮೆಗಾಪಿಕ್ಸಲ್ ಇದೆ. ಇದು f2.4 ಎಪೇಚರ್ ಜೊತೆ ಬರ್ತಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡ್ಕೊಳ್ಳೋದಾದರೆ ಇದು 16 ಮೆಗಾಪಿಕ್ಸಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು f2.5 ಎಪೇಚರ್ ಜೊತೆ ಸಿಗ್ತಿದೆ. ಇನ್ನು ನೀವು ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿ 4K 30 ಫ್ರೇಮ್ಸ್ವರೆಗೂ ವಿಡಿಯೋ ಆದರೆ ರೆಕಾರ್ಡ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿ 1080p ವರೆಗೂ ನೀವು ವಿಡಿಯೋ ಆದರೆ ರೆಕಾರ್ಡ್ ಮಾಡ್ಬೋದು. ಇದ್ರ ವೆಯ್ಟ್ ನೋಡ್ಕೊಳ್ಳೋದಾದರೆ ನಮ್ಗೆ 176 ಗ್ರಾಮ್ಸ್ ಆದರೆ ಇದೆ. ಇನ್ನು ಪ್ರೈಮರಿ ಕ್ಲಾಕ್ ಸ್ಪೀಡ್ ನೋಡ್ಕೊಳ್ಳೋದಾದರೆ 2.4 GHz ಆದರೆ ಇದೆ. ಇದರಲ್ಲಿ ಯೂಸ್ ಮಾಡಿರೋ GPU ನೋಡ್ಕೊಂಡ್ರೆ ಮಾಲಿ G57 GPU. ಇದು ಒಳ್ಳೆ ಪರ್ಫಾರ್ಮೆನ್ಸೇ ಕೊಡುತ್ತೆ. ಇನ್ನು ಪ್ರೊಸೆಸರ್ ಮಾತಾಡೋದಾದರೆ ನಮಗೆ ಹೊಸ ಪ್ರೊಸೆಸರ್ MediaTek 800U ಪ್ರೊಸೆಸರ್. ಇದು 5G ಪ್ರೊಸೆಸರ್, ಮಿಡ್ ಆ್ಯಂಡ್ 5G ಪ್ರೊಸೆಸರ್. ಯಾವುದಾದ್ರೆ MediaTek Helio G90 ಇದೆಯೋ ಅದಕ್ಕಿಂತ ಒಂದು 50% ಬೆಟರ್ ಪರ್ಫಾರ್ಮೆನ್ಸೇ ಇರುತ್ತೆ ನಿಮಗೆ. ಈ ಪ್ರೈಸ್ ಪಾಯಿಂಟಲ್ಲಿ ಇದನ್ನು ಪರ್ಚೇಸ್ ಮಾಡೋದಂದರೆ ಇನ್ನೊಂದು 1,500 ಕಡಿಮೆ ಇದ್ದಿದ್ರೆ ಓಕೆ, ಬಟ್ ತಾಬೋದು 5Gಗೋಸ್ಕರ. ಇದರಲ್ಲಿ ನಿಮಗೆ ಈಗಲೇ ಹೇಳ್ತಿದ್ದೀನಿ 3.5 ಹೆಡ್ಫೋನ್ ಜಾಕ್ ಆದರೆ ಇರಲ್ಲ. Type-C ಕನೆಕ್ಟರ್ ಆದರೆ ಬಾಕ್ಸಲ್ಲೇ ಪ್ರೊವೈಡ್ ಮಾಡಿರ್ತಾರೆ. ಇದೊಂದು ಮೈನಸ್ ಅನಿಸ್ತು ನನಗೆ. ಮೆಮೊರಿ ಎಕ್ಸ್ಪ್ಯಾನ್ಷನ್ ಸ್ಲಾಟ್ ಇಲ್ಲ ಈ ಪ್ರೈಸ್ ರೇಂಜಲ್ಲಿ, ಮೇಜರ್ ಮೈನಸ್ ಇದು. ಯಾವುದೇ ಗ್ಲಾಸ್ ಬಾಡಿ ಜೊತೆ ಬರ್ತಿಲ್ಲ, ಪಾಲಿಕಾರ್ಬೋನೇಟ್ ಬಾಡಿ ಜೊತೆನೇ ಬರ್ತಿದೆ. ಇದೊಂದು ಮೈನಸ್ ಅನಿಸ್ತು. ಈ 3 ಮೈನಸ್. ಇನ್ನು ಎಲ್ಲ ಓಕೆ. ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುತ್ತೆ, 5G ಜೊತೆ ಬರ್ತಿದೆ. ಈ ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆದರೆ ನೀವು ರಿಯಲ್ಮಿ X7ಗಾದರೆ ಹೋಗ್ಬೋದು. ಇನ್ನು ರಿಯಲ್ಮಿ X7 Pro ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ರಿಯಲ್ಮಿ X7 Pro ನೋಡ್ಕೊಳ್ಳೋದಾದರೆ ನಮಗೆ ಸಿಂಗಲ್ ವೇರಿಯಂಟಲ್ಲಿ ಲಾಂಚ್ ಮಾಡಿದ್ದಾರೆ. 8GB ಪ್ಲಸ್ 128GB ಸ್ಟೋರೇಜ್ ಜೊತೆ. ಇದು ಪ್ರೈಸ್ ನೋಡ್ಕೊಳ್ಳೋದಾದರೆ ನಮ್ಗೆ 29,999 ರೂಪಾಯಿ ಆದರೆ ಇಟ್ಟಿದ್ದಾರೆ. ₹1 ಕಮ್ಮಿ 30,000. ಇದೇ ತುಂಬ ಓವರ್ ಪ್ರೈಸ್ ಆಗಿದ್ದಂದರೆ ಇದನ್ನು ಮೇ ಬಿ 27.5 ಆ ಪ್ರೈಸ್ ರೇಂಜಲ್ಲಿ ತಂದಿದ್ದರೆ ಒಳ್ಳೆ ಕಾಂಪಿಟೇಷನ್ ಆದರೆ ಇರೋದು. ಬಟ್ ತುಂಬ ಪ್ರೈಸ್ ಆದರೆ ಜಾಸ್ತಿ ಹೈಕ್ ಮಾಡಿದ್ದಾರೆ. ಮೇ ಬಿ ದುಡ್ಡು ಮಾಡೋಕ್ಕೆ ಅನಿಸುತ್ತೆ. ಸೇಮ್ ಇದೂ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಇದ್ದರೆ ನಿಮಗೆ 10% ಡಿಸ್ಕೌಂಟ್ ಆದರೆ ಸಿಗುತ್ತೆ. ಇದರಲ್ಲಿ ಡಿಸ್ಪ್ಲೇ ನೋಡ್ಕೊಳ್ಳೋದಾದರೆ ನಿಮಗೆ 6.53 ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಆ್ಯಂಡ್ 120 Hz ಸ್ಕ್ರೀನ್ ರಿಫ್ರೆಶ್ ರೇಟ್ ಆದರೆ ಇರುತ್ತೆ. ಇದು ಅಡಕ್ಟಿವ್ ಸಿಂಕ್ ಟೆಕ್ನಾಲಜಿ ಆದರೆ ಇರಲ್ಲ, ನಾವು ಮ್ಯಾನ್ಯುಯಲ್ ಆಗಾದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಬ್ಯಾಟ್ರಿ ಡಿಪಾರ್ಟ್ಮೆಂಟಿಗೆ ಬರೋದಾದರೆ 4500 mAh ಬ್ಯಾಟ್ರಿ ಆದರೆ ಇದೆ. ಇದು 50 ವಾಟ್
ಫಾಸ್ಟ್ ಚಾರ್ಜಿಂಗ್ ಆದರೆ ನಮಗೆ ಫೋನ್ ಇನ್ಪುಟ್ ತಾಳೋದು. ಇವ್ರ ಬಾಕ್ಸಲ್ಲಾದರೆ 65 ವಾಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ವೇಸ್ಟ್ ಫೀಚರ್ ಕೊಟ್ಬಿಟ್ಟು ಒಳ್ಳೆ ಪ್ರೈಸ್ನ ಹೈಕ್ ಮಾಡಿದ್ದಾರೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬರೋದಾದರೆ ಸೇಮ್ 64 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಇರುತ್ತೆ. ಆದರೆ ಇದು ಸೋನಿ ಸೆನ್ಸರ್, ಸೋನಿ IMX686 ಸೆನ್ಸರ್. ಒಳ್ಳೆ ಕ್ಯಾಮ್ರಾ ಕ್ಲಾರಿಟಿ ಆದರೆ ಇರುತ್ತೆ ಇದರಲ್ಲಿ. ಇದು f1.8 ಎಪೇಚರ್ ಜೊತೆ ಬರ್ತಿದೆ. ಇನ್ನು ಸೆಕೆಂಡ್ ಕ್ಯಾಮ್ರಾ ನೋಡ್ಕೊಳ್ಳೋದಾದರೆ ನಮಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಆದರೆ ಇದೆ. ಇದು f2.25 ಎಪೇಚರ್ ಜೊತೆ ಸಿಗ್ತಿದೆ. ಇನ್ನೊಂದು ಕ್ಯಾಮ್ರಾ ನೋಡ್ಕೊಳ್ಳೋದಾದರೆ ಮೈಕ್ರೋ ಕ್ಯಾಮ್ರಾ ಇದೆ. ಇದು f2.4 ಎಪೇಚರ್ ಜೊತೆ ಆದರೆ ಸಿಗ್ತಿದೆ ನಮಗೆ. ಇನ್ನೊಂದು 2 ಮೆಗಾ ಪಿಕ್ಸೆಲ್ ಸೆನ್ಸರ್ ಆದರೆ ಇದೆ. ಇದು ಏನಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ ಇವರು. ಇದು f2.4 ಎಪೇಚರ್ ಜೊತೆನೇ ಸಿಗ್ತಿದೆ. ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ನಮಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು f2.45 ಎಪೇಚರ್ ಜೊತೆ ಆದರೆ ಸಿಗ್ತಿದೆ. ಇನ್ನು ನೀವು ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿ 4K 30 ಫ್ರೇಮ್ಸ್ ಆ್ಯಂಡ್ 60 ಫ್ರೇಮ್ಸ್ವರೆಗೂ ಆದರೆ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಕ್ಯಾಮ್ರಾ ಮೋಡ್ಸ್ ಆದರೆ ಇದೆ. ನೀವು ಯಾವುದಾದ್ರೆ MI 10i ನೋಡಿದ್ರು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದು, ಬ್ಯಾಕ್ಗ್ರೌಂಡ್ ಪೋರ್ಟ್ರೇಟ್ ಮಾಡ್ತಾರದು ವಿಡಿಯೋನಲ್ಲಿ, ಈ ಥರ ಫೀಚರ್ಸ್ ಆದರೆ ಇದರಲ್ಲೂ ಇದೆ. ಅದು 20,000 ಕೊಟ್ಟಿದ್ದಾರೆ ಕ್ಯಾಮ್ರಾದಲ್ಲಿ ಫೀಚರ್ಸ್. ಇವ್ರು ನೋಡಿದ್ರೆ 30,000 ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿ ನೀವು 1080p ಆದರೆ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ವೆಯ್ಟ್ ಆದರೆ ಇದು 193 ಗ್ರಾಮ್ಸ್ ಆದರೆ ಇದೆ. ಸ್ವಲ್ಪ ನಾರ್ಮಲ್ ರಿಯಲ್ಮಿ X7ಗೂ ಇದು ಕಂಪೇರ್ ಮಾಡಿದಾಗ ಲೈಟಾಗಿ ಸ್ವಲ್ಪ ವೆಯ್ಟ್ ಅನಿಸುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ GPU ನೋಡಿಕೊಂಡ್ರೆ ಮಾಲಿ G77 GPU ಆದರೆ ಯೂಸ್ ಮಾಡಿದ್ದಾರೆ. ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ಇದರಲ್ಲೂ. ಇನ್ನು ಪ್ರೈಮರಿ ಕ್ಲಾಕ್ ಸ್ಪೀಡ್ ನೋಡ್ಕೊಳ್ಳೋದಾದರೆ 2.6 GHz ಆದರೆ ಇದೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ನೋಡ್ಕೊಳ್ಳೋದಾದರೆ ಮೀಡಿಯಾಟೆಕ್ ಡೈಮೆಂಸಿಟಿ 1000+. ಇದು 7 ನ್ಯಾನೋಮೀಟರ್ ಮೇಲೆ ಬಿಲ್ಡ್ ಆಗಿರೋ ಪ್ರೊಸೆಸರ್ ಅಂತ ಹೇಳ್ತೀನಿ. ಪ್ರೊಸೆಸರ್ ನೋಡಿಕೊಂಡ್ರೆ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಫುಲ್ ಪ್ರೊಸೆಸರ್. ಬಟ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಕಂಪೇರ್ ಮಾಡಿದಾಗ ಮೀಡಿಯಾಟೆಕ್ ಪ್ರೊಸೆಸರ್ದು ಲೈಫ್ ಕಮ್ಮಿ ಇರುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ರಿ. ಇವ್ರು ಮೀಡಿಯಾಟೆಕ್ ಪ್ರೊಸೆಸರ್ ಹಾಕಿ ನಿಮಗೆ ಇಷ್ಟೊಂದು ಪ್ರೈಸ್ ಆದರೆ ಇಟ್ಟಿದ್ದಾರೆ. ಇನ್ನೊಂದು 2000 ಕಟ್ ಆಫ್ ಮಾಡಿ 27,000 ಆ ರೇಂಜಲ್ಲಿ ತಂದಿದ್ರೆ ಒಳ್ಳೆ ಮೊಬೈಲ್ಲೇನೆ ಇದು. ನಮ್ಗೆ ಯಾವುದಾದ್ರೆ ರಿಯಲ್ಮಿ X7 ಆಯಿತು ಅದನ್ನು ಕನ್ಸಿಡರ್ ಮಾಡ್ಬೋದು. ಇದಾದರೆ ತುಂಬ ಓವರ್ ಪ್ರೈಸ್ ಆಯಿತು. ಇದು ನಾನು ಒಬ್ಬನೇ ಹೇಳ್ತಿರೋದಲ್ಲ, ಎಲ್ಲ ಕಡೆ ಟಾಕ್ ಆದರೆ ಇದೆ. ನಿಮಗೆ ಇವರು ಕರೆಕ್ಟ್ ಪ್ರೈಸಲ್ಲಿ ತಂದಿದ್ದಾರೆ ಇಲ್ಲ ಓವರ್ ಪ್ರೈಸ್ ಆದರೆ ಇಟ್ಟಿದ್ದಾರಾ ಕಮೆಂಟ್ ಆದರೆ ಮಾಡಿರಿ. ನಿಮಗೆ ಆ ಪ್ರೈಸ್ ರೇಂಜಲ್ಲಿ ರಿಯಲ್ಮಿ X7 ಪ್ರೈಸ್ ರೇಂಜಲ್ಲಿ MI 10i ಇದೆ, ನೋಡ್ಬೋದು. ಎರಡರಲ್ಲಿ ಯಾವ್ದು ಬೆಟರ್ ಇದೆ ಅಂತ ಕಂಪ್ಯಾರಿಸನ್ ವಿಡಿಯೋ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ. ಯಾಕಂದರೆ ಫ್ಯೂಚರಲ್ಲಿ ಇದೇ ಥರ ಟೆಕ್ನಾಲಜಿ ಇನ್ಫಾರ್ಮೇಷನ್ ವಿಡಿಯೋಸ್ ನಿಮಗೋಸ್ಕರ ತರ್ತಾ ಇರ್ತೀನಿ. ಆ್ಯಂಡ್ ದಿಸ್ ಈಸ್ ಯುವರ್ ಪವನ್ ಸೈನಿಂಗ್ ಅಪ್. ಐ ವಿಲ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ. ನಾವು